ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀನಾದೇನ ಇಂದಿನ ಸಂಚಿಕೆಯಲ್ಲಿ ಏನಾಗಿದೆ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲನ್ನು ಮೊದಲ ಬಾರಿಗೆ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ, ಲೈಕ್ ಮಾಡಿ, ಶೇರ್ ಮಾಡಿ. ಸಂಚಿಕೆ ಮೊದಲಿಗೆ ವಿಕ್ರಮ್ ಹೇಳ್ತಾನೆ, ನಿನ್ನೆ ನನಗೆ ಏನಾಗಿದೆ ಅಂತ ಗೊತ್ತಿಲ್ಲ ವೇದ. ನಾನು ತುಂಬ ಕುಡಿದಿದ್ದೆ, ಯೋಚನೆ ಸಹ ಮಾಡಲಿಲ್ಲ. ನಾನು ಆ ಥರ ಮಾಡಬಾರ್ದಿತ್ತು ಅಂತ ಹೇಳ್ತಿರ್ಬೇಕಾದ್ರೆ, ಹೌದು ನೀನು ಕುಡ್ದಿದ್ದೆ, ಹೌದು ನನ್ನ ಜೀವನವನ್ನು ಒಬ್ಬ ಕುಡುಕ ನಿರ್ಧಾರ ಮಾಡುವಂತಾಯಿತು ನನ್ನ ಹಣೆ ಬರದಲ್ಲಿ. ನಿನ್ನೆ ನೀನು ನನ್ನ ಕುಡಿದು ನನಗೆ ತಾಳಿ ಕಟ್ಟಿದ್ದಲ್ಲದೆ ದಬ್ಬಾಳಿಕೆ ಸಹ ಮಾಡಿದ್ದೀಯಾ. ಪ್ರಜ್ಞೆ ತಪ್ಪಿ ಬಿದ್ದಿದ್ದೆ ನಿನ್ನೆ, ಅದು ಯಾವುದೂ ಸಹ ನಿನಗೆ ಗೊತ್ತಿಲ್ಲ. ಆದರೆ ನನ್ನ ಜೀವನ ಏನಾಯ್ತಂತ ನಿನಗೆ ಗೊತ್ತಾ? ಈಗ ನಾನು ಏನು ಮಾಡಲಿ ಅಂತ ಹೇಳಬೇಕಾದ್ರೆ ವಿಕ್ರಮ್ ಹೇಳ್ತಾನೆ, ಸ್ವಾರಿ, ನನ್ನನ್ನು ಕ್ಷಮಿಸಿ ಬಿಡು ಅಂತ ಹೇಳ್ತಾಳೆ. ಸ್ವಾರಿ ಕೇಳಿದರೆ ನೀನು ಮಾಡಿದ ತಪ್ಪೆಲ್ಲ ಸರಿ ಹೋಗುತ್ತಾ? ಹಾಗಾದರೆ ಆಯಿತು, ಈಗ ನಾನು ಹೇಳಿದ್ದಕ್ಕೆ ನೀನು ಮಾಡಬೇಕು ಅಂತ ಹೇಳಿ ವೇದ ಹೇಳ್ತಾಳೆ, ನೀನು ಕಟ್ಟಿರುವ ತಾಳಿಯನ್ನು ನೀನೇ ಕೀಳು ಅಂತ ಹೇಳ್ತಾಳೆ. ವಿಕ್ರಮ್ ವೇದ ತಾಳಿಯನ್ನು ಕೀಳಬೇಕು ಅನ್ನುವಷ್ಟರಲ್ಲಿ ಅವನ ಕೈಯೆಲ್ಲ ಗಡಗಡ ನಡಕ್ತಾ ಇರ್ತದೆ. ವೇದ ಹೇಳ್ತಾಳೆ, ಯಾಕೆ ಈ ಥರ ಮಾಡ್ತಿದ್ದೀಯ? ನನ್ನ ತಾಳಿಯನ್ನು ಕಿತ್ತಾಕೋ, ಬೇಡದಿರೋ ಬಂಧನದಿಂದ ನನಗಿರ್ಲಿಕ್ಕಾಗಲ್ಲ, ಯಾಕೆ ಈ ಥರ ಮಾಡ್ತಾ ಇದ್ದೆ ಅಂತ ಒತ್ತಾಯ ಮಾಡ್ತಾಳೆ. ಯಾಕೆ ನಿನಗೆ ತಾಳಿ ಕಿತ್ಕೊಳ್ಳಿಕ್ಕೆ ಆಗಲ್ವಾ? ಆ ವಿಶ್ವ ನೋಡಿದರೆ ಯಾವಾಗಲೂ ನನ್ನ ಸೊತ್ತು ಅಂತ ಹೇಳ್ತಿದ್ದೆ, ಅದನ್ನು ನಿನಗೆ ತಡಿಲಿಕ್ಕೆ ಆಗ್ತಿಲ್ಲ. ಅದಕ್ಕೆ ನೀನು ನನಗೆ ಬಲವಂತವಾಗಿ ತಾಳಿ ಕೊಟ್ಟು ನನ್ನವಳು ಅಂತ ಹೇಳ್ತಿದ್ದಿ ಎಲ್ಲರ ಮುಂದೆ ಅಂತ ಹೇಳ್ತಾಳೆ. ಇದಕ್ಕೆ ಚುಚ್ಚು ಮಾತುಗಳು ವಾಪಸ್ ವೇದಲಿಗೆ ಸ್ಟಾರ್ಟ್ ಆಗುತ್ತೆ. ಅವಳು ಹೇಳ್ತಾಳೆ, ನೀನು ಬೇಕಂತಲೇ ಈ ಥರ ಮಾಡಿದ್ದು, ನಿನಗೆ ವಿಶ್ವನ ಜೊತೆ ಮದುವೆ ಆಗಲಿಕ್ಕೆ ಇಷ್ಟ ಇರಲಿಲ್ಲ, ಅದಕ್ಕೆ ಹೊರಗೆ ಹೋಗಿದ್ದು. ಅದಲ್ಲದೆ ಇವತ್ತು ಮದುವೆ ವಿಚಾರ ಮಾತಾಡಬೇಕಾದ್ರೇ ವಿಶ್ವನಿಗೆ ವಿಕ್ರಮ್ನ ಬಂದು ತಡಿಲಿಕ್ಕೆ ನೀನು ಪ್ಲ್ಯಾನ್ ಮಾಡಿದ್ಯಾ ಅಂತ ಹೇಳ್ತಿರ್ಬೇಕಾದ್ರೆ ವಿಕ್ರಮ್ ಹೇಳ್ತಾಳೆ, ಭಟ್ಟಿ ನಿನಗೆ ಸುಮ್ಮನಿರ್ಲಿಕ್ಕಾಗಲ್ವಾ? ಈ ವಿಷಯದಲ್ಲಿ ಬೇತಾಳನದು ತಪ್ಪೇನಿಲ್ಲ, ತಪ್ಪೆಲ್ಲ ಇರೋದು ನನ್ನದೇ. ಅವಳಿಗೆ ಏನು ಮಾತಾಡಬೇಡಿ, ಯಾರಿಗೇನಾದರೂ ಬೈಲಿಕ್ಕಿದ್ರೆ ನನಗೆ ಬೈ ಅಂತ ಹೇಳಬೇಕಾದ್ರೆ ವೇದನಿಗೆ ಕೋಪ ಬಂದು, ಸುಮ್ಮನೆ ಇರ್ತೀಯ ಇಲ್ವಾ ಅಂತ, ನೀನು ಮತ್ತು ಆ ವಿಶ್ವ ಇಬ್ಬರು ಒಂದೇ, ನೀನು ಯಾವತ್ತೂ ನನ್ನ ಮುಖ ನೋಡಬೇಡ, ನಿನಗೂ ನನಗೆ ಯಾವುದೇ ರೀತಿಯ ಸಂಬಂಧನೇ ಇಲ್ಲ, ನಿನಗೆ ಮಾನವೀಯತೆ ಅನ್ನೋದಿದ್ದರೆ ಇಲ್ಲಿಂದ ಹೊರಟು ಹೋಗಂತ ಹೇಳಿ ವಿಕ್ರಮ್ಗೆ ಹೇಳ್ತಾಳೆ. ರೂಮ್ ಒಳಗೆ ಹೋಗ್ತಾಳೆ. ನಂತರ ವಿಕ್ರಮ್ ಸಹ ವೇದ ಮನೆಯಿಂದ ಹೊರಗೆ ಹೋಗ್ತಾನೆ. ವಿಕ್ರಮ್ಗೆ ವೇದ ಹೇಳಿದ ಮಾತುಗಳೆಲ್ಲ ನೆನಪಿಗೆ ಬಂದು ಗಾಡಿನ ನಿಲ್ಲಿಸ್ತಾನೆ. ನಂತರ ವೇದ ಹೇಳಿದ ಒಂದೊಂದು ಮಾತುಗಳನ್ನು ನೆನಪಿಸಿಕೊಳ್ತಾನೆ. ವೇದ ಹೇಳ್ತಾಳೆ, ನೀನು ಮತ್ತು ವಿಶ್ವ ಇಬ್ಬರು ಒಂದೇ, ನನಗೆ ಯಾವ ಗಂಡಸರ ಮೇಲೇನೂ ನಂಬಿಕೆಯಿಲ್ಲ, ಇನ್ನು ನಾನು ಯಾವ ಗಂಡಸನ ಹತ್ರನೂ ಮಾತಾಡಲ್ಲ, ನೀನು ನನಗೆ ಮೋಸ ಮಾಡಿಬಿಟ್ಟೀಯ ಅಂತ ಹೇಳಿದ ಮಾತುಗಳನ್ನೆಲ್ಲ ನೆನಪಿಸುತ್ತಾ ಹಾಗೆ ನಡೆದುಕೊಂಡು ಹೋಗ್ತಾ ಇರಬೇಕಾದ್ರೆ ಒಂದು ಗಾಡಿ ಬಂದು ಗುದ್ದುವಷ್ಟರಲ್ಲಿ ಬಾಲ ಮತ್ತು ಸೇವ್ ಮಾಡ್ತಾರೆ. ನಂತರ ಬಾಲ ಹೇಳ್ತಾನೆ, ಯಾಕನ್ನ, ಯಾಕೆ ಈ ಥರ ಮಾಡ್ತಿದ್ದೆ, ಏನಾಗಿದೆ ನಿನಗೆ ಅಂತ ಹೇಳ್ತಾನೆ. ಅನ್ನು ಜೀಪ್ ಬಳಿ ಕರ್ಕೊಂಡು ಬಂದು ಅಲ್ಲಿ ಕೂತ್ಕೊಳ್ಳಿಸ್ತಾರೆ. ನಂತರ ಬಾಲ ಮತ್ತು ಮುನ್ನನಿಗೆ ಅಗೋರಿ ಹೇಳಿದ ಮಾತುಗಳು ನೆನಪಾಗುತ್ತೆ. ವಿಕ್ರಮ ಮತ್ತು ವೇದ ಇಬ್ಬರು ಒಟ್ಟಿಗೆ ಇಲ್ಲದಿದ್ದರೆ ವಿಕ್ರಮ ಜೀವಕ್ಕೇನೆ ಅಪಾಯ ಹೇಳಿದ ಮಾತುಗಳು ನೆನಪಾಗ್ತದೆ. ನಂತರ ಮುನ್ನ ಹೇಳ್ತಾನೆ, ನೋಡು ಬಾಲ, ಅಣ್ಣನಿಗೆಲ್ಲ ಸತ್ಯವನ್ನು ಹೇಳಬೇಕು, ಅತ್ತಿಗೆ ನಿನ್ನ ಜೊತೆ ಇಲ್ಲದಿದ್ದರೆ ನಿನಗೆ ಜೀವಕ್ಕೇನೆ ಕಂಟಕ ಅಂತ ಹೇಳಬೇಕು ಅಂತ ಹೇಳ್ತಾನೆ. ವೇದ ಮನೆಗೆ ಹೋದ ವಿಷಯ ಏನಾಯ್ತು ಅಂತ ಹೇಳ್ಬೇಕಾದ್ರೆ ವಿಕ್ರಮ್ ಹೇಳ್ತಾನೆ, ಅವಳಿಗೆ ನನ್ನನ್ನು ನೋಡಲಿಕ್ಕೆ ಇಷ್ಟ ಇಲ್ಲ, ಅವನು ನನ್ನನ್ನು ಸಮೀಕ್ಷಿಸುವುದು ಸಹ ಇಲ್ಲ, ಅವಳಿನ್ನು ಜೀವನದಲ್ಲಿ ಯಾವ ಹುಡುಗರನ್ನು ಸಹ ಕಣ್ಣೆತ್ತಿ ಸಹ ನೋಡುವುದಿಲ್ವಂತೆ, ನನ್ನ ಮುಖವನ್ನಂತೂ ಈ ಜನ್ಮದಲ್ಲಿ ನೋಡುವುದಿಲ್ಲ ಅಂತ ಹೇಳಿದಾಳೆ ಅಂತ ಹೇಳ್ತಿರ್ಬೇಕಾದ್ರೆ ಬಾಲೆ ಹೇಳ್ತಾನೆ, ನೀನು ಯಾಕೆ ಬೇಜಾರ ಮಾಡ್ಕೊಳ್ತಾ ಇದ್ದೀಯಾ? ನಾಳೆ ಆಗುವಷ್ಟರಲ್ಲಿ ಸರಿ ಹೋಗುತ್ತೆ, ಅತ್ತಿಗೆ ಈಗ ಕೋಪದಲ್ಲಿ ಇದ್ದರೆ ಸರಿಯಾಗ್ತಾರೆ, ನಿನ್ನನ್ನು ಮಾತಾಡಿಸ್ತಾರೆ ಅಂತ ಸಮಾಧಾನ ಪಡಿಸ್ತಾನೆ. ಹೇಳ್ತಾನೆ, ನನಗೆ ಬೇಜಾರಾಗಿರುವುದು ವೇದ ಮೇಲೆ ಅಲ್ಲ, ಅವಳು ಬೈದದಕ್ಕೆ ಅಲ್ಲ, ನನ್ನಿಂದಾಗಿ ಅವಳ ಜೀವನವೇ ಹಾಳಾಯಿತು, ನಾನು ಅವಳಿಗೆ ಮೋಸ ಮಾಡಿಬಿಟ್ಟೆ, ನನ್ನನ್ನು ಅವಳು ತುಂಬ ನಂಬಿದ್ಲು, ನಾನು ಆ ಥರ ಮಾಡಬಾರ್ದಿತ್ತು, ನನಗೆ ಯಾಕೆ ಈ ಥರ ಗೊತ್ತಾಗಲಿಲ್ಲ ಅಂತ ಹೇಳಿ ಬೇಜಾರ ವ್ಯಕ್ತಪಡಿಸ್ತಾನೆ. ನೀನೇನು ಚಿಂತೆ ಮಾಡಬೇಡ, ಅವರು ಸರಿಯಾಗ್ತಾರಂತ ಹೇಳಬೇಕಾದ್ರೆ ಹೇಗೆ ಸರಿಯಾಗುತ್ತೆ, ನಾನು ಮಾಡಿದವಳಿಗೆ ಸಣ್ಣ ಪುಟ್ಟ ದೊಡ್ಡ ತಪ್ಪೇ ಮಾಡಿಬಿಟ್ಟಿದ್ದೇನೆ, ಅವಳನ್ನು ಮದುವೆಗೆ ಒಪ್ಪಿಸಿ ನಾನೇ ಅವಳ ಕುತ್ತಿಗೆ ಕೊಯ್ದಿದ್ದೇನೆ ಅನ್ನುವ ಹಾಗೆ ಮಾತಾಡ್ತಾನೆ. ಈ ಪರಿಸ್ಥಿತಿಯನ್ನು ನೋಡಿ ಮುನ್ನನನ್ನು ಬಾಲ ಕರ್ಕೊಂಡೋಗಿ, ನೋಡು, ಇವಾಗ ಅಗೋರಿ ಹೇಳಿದ ಮಾತುಗಳನ್ನು ಅಣ್ಣನಿಗೆ ಹೇಳುವುದು ಒಳ್ಳೆಯ ವಿಷಯವಲ್ಲ, ಈಗ ಪರಿಸ್ಥಿತಿ ಚೆನ್ನಾಗಿಲ್ಲ, ಪರಿಸ್ಥಿತಿ ಚೆನ್ನಾಗಿ ಇರುವಾಗ ನಾವು ಆ ಮಾತನ್ನು ಹೇಳೋಣ ಅಂತ ಹೇಳ್ತಾರೆ.
ಹೇಳ್ತಾನೆ ಏನಾದರೂ ಅಪಾಯ ಆದರೆ ಅಂತ. ಈತ ವೇದ ಮನೆಯಲ್ಲಿ ವೇದ ಒಬ್ಬಳೇ ಕೂತ್ಕೊಂಡು ಅಳ್ತಾ ಇರ್ತಾಳೆ ಬೇಸರದಿಂದ. ಅಮ್ಮ ಹೇಳ್ತಾಳೆ ಜಯನನ ಹತ್ರ, ಯಾಕ್ರಿ ಎಲ್ಲರೂ ನಮಗೆ ಮೋಸ ಮಾಡ್ತಿದ್ದಾರೆ ಅಂತ ಹೇಳ್ತಿರ್ಬೇಕಾದ್ರೆ ಜಯನ್ ಹೇಳ್ತಾರೆ, ನಾನು ಒಬ್ಬ ತಂದೆಯಾಗಿ ಅಸಹಾಯಕನಾಗಿದ್ದೇನೆ, ನನ್ನ ಬಗ್ಗೆ ನನಗೆ ಹಿಂಸೆ ಆಗಿದೆ ಅಂತ ಹೇಳ್ತಾರೆ. ಹೇಳ್ತಾಳೆ ಇನ್ನು ವೇದಲ್ಲ ನಡೆ ಏನ್ರಿ ಅಂತ. ಆಗ ದೇವಕಿ ಹೇಳ್ತಾಳೆ ನಡೆ ಏನು, ಆಲ್ರೆಡಿ ವಿಕ್ರಮ್ ಬಂದು ವೇದ ಕುತ್ತಿಗೆಗೆ ತಾಳಿ ಕಟ್ಟಿ ಆಯ್ತಲ್ವ ಅಂತ ಹೇಳ್ತಾಳೆ. ನಂತರ ಹೇಳ್ತಾಳೆ ವಿಶ್ವನನ್ನು ಮದುವೆಯಾಗಿದ್ದರೆ ತುಂಬ ರೆಸ್ಪೆಕ್ಟ್ ಇತ್ತು, ಆದರೆ ಈಗ ಅವಳು ಮದುವೆಯಾಗಿರುವುದು ರೌಡಿಯನ್ನ, ಈ ಮನೆಯ ಅಳಿಯ ರೌಡಿಯಾಗಿರ್ತಾನೆ, ರೆಸ್ಪೆಕ್ಟ್ ಇರಲ್ಲ ಅಂತ ಹೇಳ್ತಾಳೆ. ಆಗ ಸೌಂದರ್ಯ ಹೇಳ್ತಾಳೆ, ಯಾಕಮ್ಮ ಇಷ್ಟೊತ್ತಿನಲ್ಲಿ ಸಹ ನಿನಗೆ ಈ ಥರದ ಮಾತು ಬೇಕಾ ಅಂತ ಹೇಳ್ತಿರ್ಬೇಕಾದ್ರೆ, ಅನಿಷ್ಟನನ್ನು ಈ ಮನೆಯಲ್ಲಿ ಇಟ್ಕೊಂಡು ಯಾರು ಹೇಳಿದ್ರು, ಇಟ್ಕೊಂಡ ನಂತರ ಅನುಭವಿಸಲೇಬೇಕು ಅಂತ ಹೇಳ್ತಾಳೆ. ಇದ್ರೆ ಮದುವೆ ಆಗ್ತೇನೆ ಅಂತೇಳಿ ಸ್ಪೀಡಾಗಿ ಬಂದ, ಎಷ್ಟು ಸ್ಪೀಡಾಗಿ ಬಂದನೋ ಅಷ್ಟೇ ಸ್ಪೀಡಲ್ಲಿ ಜೈಲಿಗೆ ಸಹ ಸೇರಿಬಿಟ್ಟ ಅಂತ ಹೇಳ್ತಾಳೆ. ಆಗ ಸೌಂದರ್ಯ ಹೇಳ್ತಾನೆ, ಯಾಕಮ್ಮ ಅದಕ್ಕೆ ಸಹ ವೇದನೆ ಕಾರಣ ಅಂತ ಹೇಳ್ತಿದ್ದೀಯಾ, ಅವನು ದೊಡ್ಡ ಫ್ರಾಡ್ ಅಂತ ಹೇಳ್ತಾಳೆ. ಆಗ ದೇವಕಿ ಹೇಳ್ತಾಳೆ, ಅವನು ಇಷ್ಟು ವರ್ಷ ಕೋಟಿಗಟ್ಟಲೆ ಡಿಪಾರ್ಟ್ಮೆಂಟಿಗೆ ಮೋಸ ಮಾಡಿ ಸಂಪಾದಿಸಿದ್ದ, ಆದರೆ ಈ ವೇದನನ್ನು ಮದುವೆಯಾಗಲು ಹೊರಟಿರಬೇಕಾದ್ರೆ ಇವಳ ಕಾಲ್ಗುಣದಿಂದ ಅದೆಲ್ಲ ಗೊತ್ತಾಗಿ ಹೋಗಿದೆ, ಇದೆಲ್ಲ ಇವಳ ಕಾಲ್ಗುಣನೇ ಕಾರಣ, ಇವಳು ಯಾರ ಬಳಿಗೆ ಹೋಗ್ತಾಳೋ ಅವರಿಗೆಲ್ಲ ಅನಿಷ್ಟ ತುಂಬಿದ್ದೆ ಅಂತ ಹೇಳ್ತಾಳೆ. ಗುಣ ಯಾವ ರೀತಿ ಅಂದರೆ 2.5 ವರ್ಷದಿಂದ ಕಾವಿಡ್ ಅಂತ ಹೇಳ್ತಾಳೆ. ಆಗ ಐಶ್ವರ್ಯ ಹೇಳ್ತಾಳೆ, ಅದು ಕಾವಿಡ್ ಅಲ್ಲ ಅಮ್ಮ, ಕೋವಿಡ್. ಹೌದು, ಅದೇ ರೀತಿ ಇವಳು ಸಹ ಸುತ್ತಕೊಂಡವರನ್ನು ಬಿಡುವುದೇ ಇಲ್ಲ ಅಂತ ಹೇಳ್ತಾಳೆ. ಆಗ ಪ್ರಣಯ್ಗೆ ಕೋಪ ಬಂದು, ಒಂದು ಸಲ ಚಿಕ್ಕಮ್ಮ ನೀವು ನನ್ನ ಅಕ್ಕನ ಬಗ್ಗೆ ಕೆಟ್ಟದಾಗಿ ಮಾತಾಡಿದರೆ ನಾನು ಮಾತ್ರ ಸುಮ್ಮನಿರಲ್ಲ ಅಂತ ದಬಾಯಿಸ್ತಾನೆ. ನನಗೆ ನೀನು ಕೈ ಮಾಡ್ತೀಯ, ನಿನ್ನನ್ನು ನಾನು ಮಾತ್ರ ಸುಮ್ಮನೆ ಬಿಡ್ತೇನಂತ ಅಂದ್ಕೊಂಡಿದ್ದೀಯ, ನಿನಗೆ ಈಗಷ್ಟೇ ಮೀಸೆ ಚಿಗುರಿದೆ, ಆದರೆ ನಾನು ವೀರಪ್ಪನ ಅಂತ ಮೀಸೆ ಇರುವವರನ್ನೇ ಬಿಡಲಿಲ್ಲ, ಇನ್ನು ನಿನ್ನನ್ನು ಬಿಡ್ತೇನಂತೇಳಿ ವಾಪಸ್ ಅವನಿಗೇನೆ ಅವಳು ದಬಾಯಿಸಲು ಬರ್ತಾಳೆ. ಮಾತಾಡಿದರೆ ನಾನು ಸುಮ್ಮನೆ ಇರಲ್ಲ ಅಂತೇಳಿ ಅವನನ್ನು ದೂಡಿ ಬಿಡ್ತಾಳೆ. ಅವಕ್ಕೆ ಹೇಳ್ತಾಳೆ ಜಯಣ್ಣನ ಹತ್ರ, ಭಾವ ನನಗೆ ನಿಮ್ಮ ಹತ್ರ ಮಾತಾಡಲಿಕ್ಕೆ ಉಂಟು ಅಂತೇಳಿ ಹೇಳ್ತಾಳೆ. ನಂತರ ದೇವಕಿ ಹೇಳ್ತಾಳೆ, ಇನ್ನು ಮುಂದೆ ಈ ವೇದಲ ಪರಿಸ್ಥಿತಿ ಏನು, ಆ ರೌಡಿ ಕಟ್ಟಿದ್ದ ತಾಳಿ ವಿಷಯ ಬ್ರೇಕಿಂಗ್ ನ್ಯೂಸ್ ಥರ ಇಡೀ ಊರೆಲ್ಲ ಅಬ್ಬರಿಸಿದೆ, ಇನ್ನು ಇವಳನ್ನು ಯಾರೂ ಮದುವೆ ಆಗಲ್ಲ. ಉಮಾ ಇದಕ್ಕೆ ನೀನು ಏನು ಹೇಳ್ತಿದ್ದೀಯ, ಅವಳು ಇನ್ನು ಇಲ್ಲೇ ಇರಬೇಕಾ, ಎಸ್ಪೆಷಲಿ ಮೊದಲು ಸಹ ಅವಳು ಬಿಟ್ಟಿಯಾಗಿ ಇಲ್ಲೇ ಇದ್ಲು, ಇನ್ನೊಂದು ಎಕ್ಸ್ಟ್ರಾ ಏನಂದರೆ ಕೊರಳಲ್ಲಿ ತಾಳಿ ನೇತಾಡ್ತಿರ್ತದೆ ಅಂತೇಳಿ ನಾನಾ ರೀತಿಯ ಚುಚ್ಚು ಮಾತುಗಳನ್ನು ವೇದಲಿಗೆ ಹೇಳ್ತಾ ಇರ್ತಾಳೆ. ಹೇಳ್ತಾಳೆ ಇನ್ನೊಂದು ವಿಷಯ, ಆ ವಿಶ್ವನ ಆಯುಷು ಗಟ್ಟಿ ಇತ್ತು ಅನಿಸುತ್ತೆ, ಅವನು ಜೈಲು ಪಾಲಾದ, ಇಲ್ಲದಿದ್ದರೆ ಇವರ ಮಗನ ಥರನೇ ಅವನು ಸಹ ದೇವರ ಪಾಲಾಗ್ತಿದ್ದ ಅಂತ ಹೇಳ್ತಾಳೆ. ಚುಚ್ಚು ಮಾತುಗಳನ್ನು ಕೇಳಲಾಗದೆ ಜಯನ್ನ ಬೇಸರದಿಂದ ಅಲ್ಲಿಂದ ಹೊರಡ್ತಾರೆ. ನಂತರ ದೇವಕಿ ಐಶ್ವರ್ಯನಿಗೆ ಹೇಳ್ತಾಳೆ, ನಿನಗೆ ಯಾರಾದರೂ ಶತ್ರುಗಳಿದ್ದರೆ ನೀನೊಂದು ಕೆಲಸ ಮಾಡು, ಈ ವೇದಲ ಫುಡ್ ಪ್ರಿಂಟ್ ತೆಗೆದು ಅವರ ಮನೆಗೆ ಕಳಿಸು, ಅವರು 1 2 3 4 ದಿನದೊಳಗನೆ ಗೊಟಕ್ ಅಂತ ಬಿಡ್ತಾರಂತ ಐಶಿನಿಗೆ ಹೇಳಿದಾಗ ಇಬ್ಬರು ಸೇರಿ ನಗ್ತಾರೆ. ಆಡುವ ಮಾತುಗಳನ್ನು ಕೇಳಿ ಪ್ರಣೀಸ ಕೋಪದಿಂದ ಅಲ್ಲಿಂದ ಎದ್ದು ಹೋಗ್ತಾನೆ. ಆಗ ದೇವಕಿ ಹೇಳ್ತಾಳೆ, ಇವನ ಏನು ಸ್ಟಮಕ್ ಅಪ್ಸೆಟ್ ಆಗಿದೆ ಅಂತ ಹೇಳಿ ಇಬ್ಬರು ಸಹ ಸೇರಿ ನಗ್ತಾ ಇರ್ತಾರೆ. ಆದರೆ ಉಮಾ ಮತ್ತು ಸೌಂದರ್ಯನಿಗೆ ಇವರು ಆಡುವ ಮಾತುಗಳಿಗೆ ಏನೂ ಉತ್ತರಿಸಲಾಗದೆ ಅಲ್ಲೇ ಕುಳಿತುಕೊಂಡು ಅವರು ಸಹ ಅಳ್ತಾ ಇರ್ತಾರೆ. ಸಹ ಅಲ್ಲಿಂದ ರೂಮಿನೊಳಗೆ ಹೋಗ್ತಾಳೆ. ನನ್ನ ಹತ್ರ ಹೇಳ್ತಾನೆ, ಈಗಲೇ ಏನಾದರೂ ಹೇಳು, ನನಗೆ ವೇದ ಅತ್ತಿಗೆ ಇಲ್ಲದಿದ್ದರೆ ಅವರ ಜೀವನದಲ್ಲಿ ತೊಂದರೆಯಾಗುತ್ತೆ ಅಂತ ಈಗಲೇ ಹೇಳಿಬಿಟ್ರೆ ಏನಾದರೂ ಪರಿಹಾರ ಸಿಗುತ್ತೆ ಅಂತ ಹೇಳಿದಾಗ ಆಯಿತು ಅಂತೇಳಿ ಬಾಲ ಮತ್ತು ಮುನ್ನ ವಿಕ್ರಮ್ ಇದ್ದ ಬಳಿಗೆ ಬರುತ್ತಾರೆ. ಹೇಳ್ತಾನೆ, ನಿನ್ನ ಹತ್ರ ಒಂದು ಹೇಳ್ಬೇಕಂತ ಹೇಳಬೇಕಾದ್ರೆ ಏನು ಹೇಳಿದೆ ಬೇಗ ಹೇಳಿ ಅಂತ ಹೇಳಿ ಕೋಪದಿಂದ ಹೇಳಿದಾಗ ಮುನ್ನ ಹೇಳ್ತಾನೆ, ನೀನು ಮದುವೆಯಾದ ವಿಚಾರವನ್ನು ಪೊಪ್ಪ ಮತ್ತು ವೀರಣ್ಣನಿಗೆ ಹೇಳಿ ವೇದ ಅತ್ತಿಗೆಯನ್ನು ನಮ್ಮ ಮನೆಗೆ ಕರ್ಕೊಂಡು ಬರಬೇಕನ್ನ ಅಂತ ಹೇಳ್ತಾರೆ. ಹೇಳ್ತಾನೆ, ಮೊನ್ನೆ ಹೇಳಿದ್ದು ಸರಿಯಾಗಿದೆ ಅಣ್ಣ, ನೀನು ಮೊನ್ನೆ ತಾಳಿ ಕಟ್ಟಿದ್ದೀಯ ಅಲ್ವಾ ದೇವಸ್ಥಾನದಲ್ಲಿ, ಅಲ್ಲಿ ಒಬ್ಬ ಗೌರಿ ಬಂದು ಏನು ಹೇಳಿದ್ದಾನೆ ನಿನಗೆ ಗೊತ್ತಾ ಅಂತ ಹೇಳ್ತಾನೆ. ಹೇಳಿದ್ದಾನೆ ವೇದನ ಹತ್ರ, ನೀನು ಮತ್ತು ವಿಕ್ರಮ್ ಜೊತೆಯಾಗಿರಬೇಕು, ನೀನು ಇಲ್ಲದಿದ್ದರೆ ವಿಕ್ರಮ್ಗೆ ಜೀವಕ್ಕೆ ಕಂಟಕ ಬರುತ್ತೆ ಅಂತ ಹೇಳಿದ್ದಾರೆ ಅಂತ ಹೇಳ್ತಾನೆ. ಅತ್ತಿಗೆ ನಿನ್ನ ಜೊತೆ ಇಲ್ಲದಿದ್ದರೆ ನಿನ್ನ ಜೀವನಕ್ಕೆ
ಅಪಾಯವಾಗಿರುತ್ತೆ ಅಂತ ಹೇಳ್ತಾನೆ. ಮುಂದಿನ ಸಂಚಿಕೆಯಲ್ಲಿ ಏನಾಗಿದೆ ಅಂತ ನೋಡೋಣ. ವೇದ ಮತ್ತು ವಿಕ್ರಮ್ ಒಂದಾಗ್ತಾರ, ಒಟ್ಟಿಗೆ ಬಾಳ್ವೆ ಮಾಡ್ತಾರಂತ ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಈ ವಿಡಿಯೋ ಇಷ್ಟವಾದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ.